ಏನು ಮಾಡಕತ್ತಿದ್ದಿ? ಯಾಕೋ ಇವತ್ತು ಅರಂದ ತೆಲಿಗೆ ಭಾಳ ಕೆರ್ಸಾಕತ್ತದೆ. ಒಂದು ಇಟ್ಟು ನೋಡ್ಬಾ ಜರ. ಗೀತಾ ಹೊರ ಹೋಗಿದ್ದಾಳ. ಅತ್ತೆ ಅದು ಅಡುಗೆ ಮಾಡಾಕತ್ತೀನಿ ರೀ. ಹಾಂ ನೋಡ್ತೇನೆ ರೀ. ನಿನಗೆ ಅತ್ತಿ ಅನ್ಬೇಡ ಅಂತ ಹೇಳಿದನಲ್ಲ ನಾನು. ಅಮ್ಮೋರೆ ಅನ್ಬೇಕಂತ ಹೇಳಿದನ ಇಲ್ಲೋ, ಮತ್ತೆ ಅತ್ತಿ ಅಂತಿದ್ದಿ? ಹಾಂ ಹ್ಞೂ ಅಮ್ಮೋರೆ ಹೇಳಿದ್ರಿ, ನಾನು ಮರ್ತು ಬಿಟ್ನಿ. ಸರಿ ಅಮ್ಮೋರೆ, ಅದನ್ನು ಬಂದ್ ಮಾಡಿ ಕೆಲಸ ಬಂದ ನೋಡ್ತೇನೆ. ಹಾಂ ಜಲ್ದಿ ಬಾ. ಅಲ್ಲ ಇವರು ಎಲ್ಲ ಸಿಟ್ಟಿಲೇನೆ ಹೇಳ್ತಾರೆ. ಅದನ್ನ ನಕ್ಕೊಂತ ಹೇಳಿದ್ರೆ ನನಗೂ ಎಷ್ಟು ಖುಷಿ ಆಗ್ತೈತಿ. ಆದರೆ ಯಾಕೆ ಇಷ್ಟು ಸಿಟ್ಟಿಲೇ ಹೇಳ್ತಾರೋ? ನೋಡಿದ್ರೆ ಎಲ್ಲ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೋತಾರೋ, ಅಡುಗೆ ಮಾಡಿಸ್ಕೋತಾರೋ. ಆದರೆ ಸಿಟ್ಟಿಲೇ ಮಾತಾಡೋದು ಮಾತ್ರ ಬಿಡಂಗಿಲ್ಲ. ಇದನ್ನು ಬಂದ್ ಮಾಡಿಟ್ಟ ಹೋಗಿ ನೋಡ್ಬೇಕು, ಇಲ್ಲ ಅದಕ್ಕೂ ಓದಿರ್ತಾರೆ ಮತ್ತೆ. ಸುಮ್ಮನೆ ಯಾಕೆ ಬಂದ್ಯೋ? ಇನ್ನೂ ಇಲ್ಲ, ನಿನ್ನ ಆರತಿ ಮಾಡ್ತಾ ಇರ್ಬೇಕೇನು ನಿನ್ನ? ಹಾಂ ಮರೆ ಬಂದೆ ಅಮ್ಮರೆ. ಹಾಳಾದಕ್ಕೆ ಎಷ್ಟೊತ್ತಿನ ಬರಾಕ? ಜಲ್ದಿ ಬರಾಕ್ ಬರಂಗಿಲ್ಲ, ತಾಸು ಗಂಟೆ ಮಾಡ್ತಾ ನೋಡು. ಅದು ಕುದಿಯತ್ತಿದ್ವು ಅಲ್ರಿ ಅಮ್ಮರ, ಅವನ್ನ ಬಂದ್ ಮಾಡಿಟ್ಟ ಮುಚ್ಚಿಟ್ಟು ಕಾಸ ಬನ್ನಿ ಹೇಳ್ರಿ ಅಮ್ಮರ. ಏನಾಗ್ಯಾವಂತ ನೋಡ್ಬೇಕನ್ರಿ? ಹಾಂ ಏನಾಗ್ಯಾವ ನೋಡು. ನೋಡಿ ಕೆಲಸ ತೆಲಿಗೆ ಒಂದಿಟ ಬಣ್ಣ ಹಚ್ಚು. ಕೂದಲೆಲ್ಲ ಬೆಳ್ಳಗಾಗ್ಯಾವ, ಸ್ವಲ್ಪ ಕರಗಾಗ್ಲಿ. ನಾಳೆ ಫಂಕ್ಷನ್ಗೆ ಹೋಗ್ಬೇಕು ನಾನು. ಹ್ಞೂ ಸರಿ ರೀ. ಯವ್ವ ಏನು ಅಂತ ಪರಿ ಕೂದಲತ್ತಿದ್ದಿ? ಏನು ಸಿಟ್ಟು ತಿರ್ಸ್ಕೊಳತ್ತೇನೆ ನನ್ನ ಮೇಲೆ? ಹಾಂ ಐ ಮೂಳ ತೊಗೊಂಡು ಬಂದ ಹಗರ ನೋಡ್ಬೇಕ. ಹಂಗೆ ಹಿಂಗೆ ಮಾಡಿ ನೋಡಿದ್ಬಿಟ್ಟು ಹಿಂಗೆ ಮಾಡ್ತಾ ಅಲ್ಲಿ. ಏನು ಕೂದಲತ್ತಿ ಏನು ಕೈಯಾಗ ಕಿತ್ತು ಕೊಡ್ಬೇಕು ಅನ್ಕೊಟ್ಟೇನ? ನೀನು ಮೂಳ 3 ಮೂಳ ತೊಗೊಂಡು ಬಂದ. ಅಯ್ಯೋ ಇಲ್ಲ ಅಮ್ಮರ, ಅದು ಉಗುರ ಸ್ವಲ್ಪ ಇದಾಗೈತಿ, ಅದ್ರಾಗ ಸಿಕ್ಬಿಟ್ಟಿದ್ದು. ಏನೇನ ಇದ್ದಂಗಿಲ್ರಿ, ಇವು ಬಿಳಿ ಕೂದಲಾಗ್ಯಾವಲ್ಲ, ಅದಕ್ಕೆ ಕೆರ್ಸಾತಿರ್ಬೇಕಂತ ಅನಿಸ್ತತ್ರಿ ಅಮ್ಮರ. ಹೌದು. ಹಾಂ ಬಣ್ಣ ಹಚ್ಚಂತೆ, ಬಣ್ಣ ಹಚ್ಚೆ ತುರ್ಬಾ ಹಾಕೊಂತೆ ಒಂದೀಟ. ಹ್ಞೂ ಅಮ್ಮರ ಹಂಗೆ ಮಾಡ್ತೇನೆ ರೀ. ಯಾರದ್ರಿ ಮನ್ಯಾಗ? ಯಾರು? ಬರ್ರಿ ಒಳಗೆ. ಏನು ಶಾಂತವ್ರೆ, ಏನು ತಲೆಗೆ ಬಣ್ಣ ಹಚ್ಕೊಳಕತ್ತೀರಿ? ಆರಾಮದೇರಿ? ಅದು ಇವತ್ತು ಇದು ನಾಳೆ ಫಂಕ್ಷನ್ ಇತ್ತಲ್ಲ, ಅದಕ್ಕೆ ಕೈಯಾಕಂತ ಬಂದೀನಿ. ಈಗ ಯಾರ? ನಾನು ನೋಡೇ ಇಲ್ಲಲ್ಲ, ಯಾವಾಗ ಹೋಗಿನ? ತುರ್ಬಾ ಹಾಕಿದ್ದೇನೆ. ಸರಿ ಈ ಕಡೆ ಬಾ. ಅಯ್ಯೋ ಈಕೆ ನಮ್ಮ ಮನೆ ಕೆಲಸದಾಕಿದಾಳ್ರಿಕ್ಕಿ. ಹಾಂ ನಮ್ಮ ಮನೆ ಕೆಲಸದಾಕಿ. ಬರ್ರಿ ಕುಂದ್ರಿ. ಹೋಗ ಚಾ ಮಾಡ್ಕೊಂಡು ಬರೋ ಹೋಗ ಅವ್ರಿಗೆ. ಅಯ್ಯೋ ಚಾದು ಏನೂ ಬೇಡ ಶಾಂತಕವ್ರೆ, ಅದು ಇನ್ನೂ ಭಾಳ ಕೆಲಸ ಐತಿ, ಭಾಳ ಜನಕ್ಕೆ ಹೇಳ್ಬೇಕು. ಹಾಗಾಗಿ ಫಸ್ಟ್ ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ರಾತಂತ ಇಲ್ಲಿಗೆ ಬಂದೆ. ಟೀ ಅದು ಎಲ್ಲ ಕುಡ್ಕೊಂಡೇ ಬಂದೀನಿ, ಏನೂ ಬೇಡ. ಅಯ್ಯೋ ಹಂಗಂದ್ರೆ ಹೆಂಗೆ? ಟೀ ಕುಡ್ಕೊಂಡು ಬಂದ್ರೆ ನಮ್ಮ ಮನ್ಯಾಗ ಟೀ ಕುಡಿಬಾರ್ದಂತ ಐತೇನು? ಏಯ್ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡು ಬರೋಗ್ರಾಣಿ. ಹ್ಞೂ ಅಮ್ಮವ್ರಿ. ಬರ್ರಿ ಕುಂದ್ರಿ ಬರ್ರಿ. ಅಯ್ಯೋ ನೀವು ಬೇಡ ಅಂದ್ರೆ ಕೇಳಂಗೆ ಇಲ್ಲ. ಸರಿ ಸ್ವಲ್ಪ ರೀ, ಭಾಳ ಬೇಡ ನನಗೆ, ನಾನು ಜಾಸ್ತಿ ಟೀ ಕುಡಿಯಂಗಿಲ್ಲ. ಸರಿ ಬರ್ರಿ, ನೀವು ಕುಂದ್ರಿ ಬರ್ರಿ. ಅಲ್ಲ ಇಲ್ಲಿ ಸೋಫಾದ ಮೇಲೆ ಕುಂದ್ರಬೇಕಿಲ್ಲ, ಅಲ್ಲಿ ಟೇಬಲ್ ಮೇಲೆ ಕುಂದ್ರಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ. ಹೌದು ಮನೆ ಕೆಲಸದಾಗೆ ಅಂತೀರಿ, ಮತ್ತೆ ಎಲ್ಲ ಮಾಡ್ತಾಳೆ ನಕ್ಕೆ ಕೆಲಸ? ಎಲ್ಲ ಮಾಡ್ತಾಳೆ. ಮತ್ತು ಇನ್ನೊಂದು ವಿಷಯ ಕೇಳ್ಪಟ್ನಿ, ನೀವು ಮತ್ತೆ ಬೇಜಾರು ಮಾಡ್ಕೊಂಗಿಲ್ಲ ಅಂದ್ರೆ ಹೇಳ್ತೀನಿ ನಾನು, ಇಲ್ಲ ಅಂದ್ರೆ ಮತ್ತೆ ನಾನೇನು ಹೇಳಕ್ಕೆ ಹೋಗಂಗಿಲ್ಲ. ಏನು ಹೇಳ್ರಿ ಅದು? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅದು ನಿಮ್ಮ ಮೇಲೆ? ಏನು ಹೇಳ್ರಿ? ನಿಮ್ಮ ಮಗ ಏನೋ ಯಾವುದೋ ಹುಡುಗಿನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಂತಲ್ಲ, ಎಲ್ಲ ಹುಡುಗಿ ನಿಮ್ಮ ಮಗನ ಜೊತೆಗೆ ಹೋಗ್ಯಾಳೆ ನಂಗಾರ? ಹಾಂ ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಗೆ ಯಾರು ಹೇಳಿದ್ರು? ಹಂಗೆ ಸುದ್ದಿ ಬಂತು, ಅದಕ್ಕೆ ಕೇಳೀನಿ. ಆದರೂ ನಿಮ್ಮ ಮನೆ ಕೆಲಸಕ್ಕೆ ಚಲೋ ಅದಾಳ್ಬಿಡ್ರಿ. ಇಂಥಕ್ಕೆ ನಮ್ಮ ಮನೆಗೆ ಕೆಲಸಕ್ಕೆ ಸಿಕ್ಕರೆ ಕಳಿಸ್ಕೊಡ್ತಾರೇನು ಎಲ್ಲರ ಇದ್ರೆ ನೋಡಿ. ಅಯ್ಯೋ ಏನು ಮಾಡೋದು ಬಿಡ್ರಿ, ನಮ್ಮ ಮನೆ ಬರ್ದ ನೋಡು. ನಾವು ತೋರಿಸಿದ್ದು ಹುಡುಗಿನ ಮದುವೆ ಆಗಂತಂದ್ರೆ ತನಗೆ ಇಷ್ಟ ಬಂದಿದ್ದಾಕೆನ ಮದುವೆ ಮಾಡ್ಕೊಂಡು ಬಂದಾನ. ಇನ್ನೇನು ಮಾಡೋಕ್ಕಾಗ್ತತಿ? ಹಿಂಬಾಲೆ ಹೋಗಿದಾಳ್ರಿ. ಅಲ್ಲ ಈಗಿನ ಸೊಸಿನ ಮನ್ಯಾಗ ಇಟ್ಕೊಂಡು ಸೊಸಿಗೆ ಮನೆ ಕೆಲಸದಾಕೆ ಅಂತ ಹೇಳಿ ಮಗನ ಜೊತೆ ಹೋಗ್ಯಾಳ ಅಂತ ಹೇಳ್ತಾಳಲ್ಲ, ಎಷ್ಟೆಲ್ಲ ಇರಬಾರ್ದು ಶಾಂತಕ್ಕಂದ, ಭಾಳ ಅದಾಳ ಬಿಡು. ಅಲ್ಲ ಸೊಸಿನ ಮನೆ ಕೆಲಸದಾಕೆ ಮಾಡಿ ಇಟ್ಕೊಂಡಾಳ ಏನು? ಬಂದವ್ರಿಗೆಲ್ಲ ಹಿಂಗೆ ಪರಿಚಯ ಮಾಡ್ಕೊಡ್ತಾಳೆ ಅನಿಸ್ತತಿಕಿ. ನಮ್ಗೆ ಯಾಕೆ ಬೇಕು ಇವ್ರ ಮನೆ ಉತ್ಸಾಹ ಬರ್ರಿ. ಓ ಹೌದನ್ರಿ, ನಿಮ್ಮ ಮಗನ ಜೊತೆ ಹೊರಗೆ ಹೋಗ್ಯಾಳನ? ಸರಿ ನಮಗೂ ಇಂಥಕ್ಕೆ ಒಬ್ಬಕ್ಕೆ ಕೆಲಸಕ್ಕಿದ್ರೆ ನೋಡ್ರಲ್ಲ. ಹಾಂ ನೋಡೋಣ ಸಿಕ್ಕರೆ ಹೇಳ್ತಾನಂತೆ. ಆಂಟಿ ತಗೊಳ್ಳಿ ಟೀ ಕುಡೀರಿ. ತಾವ ನೋಡಕ್ಕೆ ಎಷ್ಟು ಲಕ್ಷಣವಾಗಿ ಎಷ್ಟು ಚಂದದಿ. ಹೌದು ನಿಮ್ದು ಯಾವ ಊರ್ವ? ಅಲ್ಲಿ ಯಾರ ಮತ್ತು ನಮ್ಮ ಮನೆಗೆ ಕೆಲಸದಾರದು ಇದ್ರೆ ಹೇಳ್ತೀಯನ? ನಿನ್ನಂಗೆ ಚಲೋ ತಗೋ ಎಲ್ಲ ಮನೆಯಾಗಿಂದ ವಾರ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ನೋಡು. ಆದರೂ ಏನು ಚಲೋ ಮಾಡ್ಯಾಳ ಚಾ, ಭಾರಿ ಚಲೋ ಮಾಡ್ಯಾಳ ನೋಡು. ಒಂದಿನಾನು ಹಿಂಗೆ ಮಾಡಿಲ್ಲ, ಅಷ್ಟು ಚಲೋ ಮಾಡಿದಾಳೆ. ಈಕಿ ಕೈಯಾಗೇನು ಚಾ ಕುಡಿದ ಮೈಂಡ್ ಫ್ರೆಶ್ ಆಯ್ತು. ಚಲೋ ಮಾಡ್ತಾಳೆ ಚಾ, ಏನು ಎಲ್ಲ ಅಡುಗೆನೂ ಚಲೋ ಮಾಡ್ತಾಳೆ. ಹೌದ್ರಾ? ಸರಿ ನಾನಿನ್ನ ಬರ್ತೇನೆ. ಹೋಗಿ ಬಾ. ಅಡುಗೆ ಏನು ಮಾಡಬೇಕು ಅಮ್ಮವ್ರ? ಅಡುಗೆ ಏನು ಮಾಡ್ಬೇಕಂತ ಹೇಳಿದ್ರೆ ನಾನು ಅಡುಗೆನ ಮಾಡ್ತೇನೆ. ಅಕ್ಕಾರದು ಎಲ್ಲರೂ ಬರೋರಾಗ ಅಡುಗೆ ತಯಾರಾಗ್ತದೆ. ಅವರು ಇವತ್ತು ಬರೋಂಗಿಲ್ಲ, ನಾಳೆ ಬರ್ತಾರ ಅವರು. ಅಲ್ಲಿ ಬೇರೆ ಊರಿಗೆ ಹೋಗಿದಾರ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರ್ತಾರೆ. ಈಗ ನಿನಗೆ
ನಿಮ್ಮ ಸರ್ಗೆ ಅಷ್ಟೇ ಅಡುಗೆ ಮಾಡು, ಉಳ್ದಾರ್ಗೆ ಯಾರಿಗೂ ಮಾಡಕ್ಕೆ ಹೋಗ್ಬೇಡ. 3 ಜನಕ್ಕಷ್ಟೇ ಅಡುಗೆ ಮಾಡ್ಬೇಕ್ರಿ? ಸರಿ ರೀ. ಏನು ಮಾಡ್ಬೇಕಮ್ಮವ್ರೆ? ನೀವೇನು ಮಾಡ್ಬೇಕಂತ ಹೇಳ್ತೀರಿ ಅದನ್ನೇ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ಮಾಡು, ಆಮೇಲೆ ಒಂದು ರೊಟ್ಟಿ ಮಾಡು, ಎರಡೆರಡು ಅಂತ ಒಂದಿಟ್ಟು ಇದನ್ನು ಮಾಡಿಬಿಡು, ಗೀ ರೈಸ್ ಸಾಕು, ಮತ್ತೇನು ಬೇಡ. ಆಯ್ತು ರೀ. ಅಯ್ಯೋ ಹೇಳೋದ ಮರ್ತೀನಿ ರೀ, ಮತ್ತೆ ನಾಳೆ ತರ್ಸಕ್ಕೆ ಹೋಗ್ಬೇಡ್ರಿ, ಜಲ್ದಿನ ಬರ್ರಿ ಸ್ವಲ್ಪ. ಅದಕ್ಕೆ ಮತ್ತೆ ವಾಪಸ್ ಬಂದಿದೆ, ಬಾಗಿಲು ಮಠ ಹೋಗಿದ್ದೆ. ಅಯ್ಯೋ ನಾನು ಬರ್ಬೇಕಾರೆ ಹಂಗೆ ಬಂದ್ಬಿಟ್ನಲ್ಲ ಅಂತ ಕೆಲಸ ಬಂದ್ಬಿಟ್ನಿ. ಅರಿಶಿನ ಕುಕ್ಮದ್ದು ಇಲ್ಲೇ ಬಿಟ್ಟಿದ್ನಿ, ತೊಗೊಂಡು ಹೋಗ್ರತ್ತಂತ ಬಂದೀನಿ. ಮರಿಬೇಡ್ರಿ. ಹಂಗೆ ನಿಮ್ಮ ಸೊಸೆನೂ ಕರ್ಕೊಂಬರ್ರಿ ಜೊತೆಗೆ ಬರುವಾಗ. ನಿಮ್ಮ ಮಗ ಸೊಸೆ ಇರಲೇಬೇಕು ನೋಡು, ಹೊಸ್ದಾಗಿ ಮದುವೆ ಆಗೈತಿ, ಇಂಥ ಫಂಕ್ಷನ್ಗಳಿಗೆ ಬರ್ಬೇಕು, ಅವ್ರನ್ನೂ ಮರಿದ ಕರ್ಕೊಂಡು ಬರ್ರಿ. ಕರ್ಕೊಂಡು ಬರ್ತೀನಿ ರೀ. ಅವಿ ನೀನು ಬಾ, ಮನೆ ಫಂಕ್ಷನ್ಗೆ ಮದುವೆದು ಐತಲ್ಲ, ಫಸ್ಟ್ನಕ್ಕೆ ಪೂಜೆ ಇಟ್ಕೊಂಡವ, ಆ ಪೂಜೆಗೆ ನೀನು ಬಾ. ಇಲ್ಲೇ ಬಾಜು ಮನೆ, ದೂರ ಏನಿಲ್ಲ, ಬಂದ ಊಟ ಮಾಡ್ಕೊಂಡು ಹೋಗು. ನಾಳೇನು ಮನ್ಯಾಗ ಅಡುಗೆ ಮಾಡಕ್ಕೆ ಹೋಗಬೇಡ. ಸರಿ ಅಕ್ಕಾರೆ. ಎಷ್ಟರ ಒಳ್ಳೆ ಮನಸ್ಸೈತೆ ನಿಂದು. ಸರಿ ಸರಿ, ನಾನೇನು ಬರ್ತೇನೆ ನೋಡಿ. ಶಾಂತಕ್ಕ ಮಿಸ್ ಮಾಡಬೇಡ, ಬರ್ಬೇಕು. ಮತ್ತು ನೀನು ಸೊಸೆನ ಮೊದಲು ಕರ್ಕೊಂಬರ್ಬೇಕು ನೋಡಿ. ಈಗ ಇದನ್ನು ನಾನು ಹ್ಞೂ ಕರ್ಕೊಂಡು ಬರ್ತೇನೆ ಅನ್ನಿಲ್ಲ, ಬರ್ತಾನೆ ತಗೋ. ಸರಿ ಸರಿ ಆಯ್ತು, ನಾ ಬರ್ತೇನೆ ಹಂಗಾರೆ. ಹೋಗಿ ಬಾ. ಹೆಂಗೆ ನೋಡಿ ಹಂಗೆ ಹೇಳಿ ಬಂದನಕ್ಕಿಗೆ. ಈಗ ನಾನು ನಾಳೆ ಹೆಂಗೆ ಕರ್ಕೊಂಬರ್ತಾಳೆ ನಾನು ನೋಡ್ತೇನೆ. ಸೊಸೆ ಅಂತ ಕರ್ಕೊಂಡು ಬರ್ತಾಳೋ, ಮನೆ ಕೆಲಸದಾಕೆ ಅಂತ ಕರ್ಕೊಂಡು ಬರ್ತಾಳೋ ಗೊತ್ತಾಗ್ತತಿ. ಅಲ್ಲ, ಮನೆ ಸೊಸಿನ ಕೆಲಸದಾಕೆ ಹೆಂಗೆ ಇಟ್ಕೊಂಡ್ಬಿಟ್ಟಾಳ, ಮಗ ಇಲ್ಲ ಅಂತೇಳಿ. ಮಗ ಪಾಪ ಪಾರಿನ್ಕ ಏನೋ ಟ್ರೈನಿಂಗ್ ಅಂತ ಹೋಗ್ಯಾನ. ಮಗಳ ಸೊಸೆ ನೋಡಿದ್ರೆ ಕೆಲಸದಾಕಿನ ಮಾಡ್ಕೊಂಡ್ಬಿಟ್ಟಾಳ. ನಮ್ಮ ಶಾಂತಕ್ಕ ಭಾರಿ ಅದಾಳ ಬಿಡುವ. ಈಕೆ ನಂಗೆ ನಮ್ಗೆ ಆಗಕ್ಕಾಗಿತ್ತೇನು? ಶಾಂತಕ್ಕ ನಾವ ನಾನು ಹಾಳಾದ ಹೆಣ್ಣು ಹಳ್ಳೆ ಬರ್ತಾಳೆ ಹಂಗೆ. ಅಲ್ಲ ಆಕೆಗೇನು ಬಂದಿತ್ತು? ಸೊಸಿ ಅಂತ ನಿಂತು ಬಿಟ್ಟಾಳು. ಮೂಳ ತಗೊಂಬಂದು ಕಾಸು. ಈ ಹಾಳಾದಕ್ಕೆ ನೋಡ್ರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟೆ. ಈಗ ನಾಳೆ ಈಕಿನ ಕರ್ಕೊಂಡು ಹೋದ್ರೆ ನನ್ನ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತೈತಿ. ಈ ಹಾಳಾದಂತ ತೊಗೊಂಬಂದು ಎಲ್ಲಿಂದ ಇದು ಆಗಿದ್ಲು ಏನೋ ನನಗೆ. ಈಗ ಸೊಸಿನ ಕರ್ಕೊಂಡು ಬಾ ಅಂತ. ಸೊಸಿನ ಎಲ್ಲಿಂದ ಕರ್ಕೊಂಡು ಬರಲಿ ಏನು ಬೇರೆದಾಕಿನ ಯಾವಕಂದ್ರೆ ನೆನಪು ಅಂತಲ್ಲ. ನಾಳೆ ಹಂಗೆ ಇದ್ರು ನಮ್ಮ ನನ್ನ ಮಗಳ ಜೊತೆ ಬಂದಾಳಲ್ಲ, ಹೆಸರು ನೆನಪ ಬರತ್ತಲ್ಲ ನನ್ನ. ಪ್ರೇಮ ಅಲ್ಲ, ಪ್ರೇಮನ ಅಲ್ಲ, ಯಾಕೆ ನನಗೆ ಯಾಕೆ ಹಿಂಗೆ ಮರು ಆಗತ್ತಿ? ಆಕೆ ನನ್ನ ಸೊಸಿ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಷ್ಟೇ. ಈ ಹೊಲಸೇನ ಮನೆ ಆಳಗತನ ಕರ್ಕೊಂಡು ಹೋದ್ರತ ನೋಡು. ನಾಳೆ ಅಲ್ಲೇ ನೀ ಬರಕ್ಕೆ ಹೋಗ್ಬೇಡ. ನಿನಗೆ ಅವ್ರು ಕರೀತಾರಂತ ಹಂಗೆ ಬಾಯಿ ತಕೊಂಡು ಬಂದು ಹಿಂದಿ ತಿನ್ನಾಕಂತ ಹೇಳಿ ಮನ್ಯಾಗ ಬಿದ್ದಿರು. ಒಂದು ಹೊತ್ತು ಉಪವಾಸ ಇದ್ರು ಏನಾಗಲಿ, ಏನು ಬೇಕಿದ್ದ ಪ್ರಕಾರ ಮಾಡ್ಕೊಂಡು ತಿನ್ನು. ನಾನು ಗೀತಾ ಮತ್ತು ಅಕ್ಕಿ ಹೋಗಿ ಬರ್ತೇವೆ ಏನ. ನೀವು ಅವ್ರನ್ನ ನಿಮ್ಮ ಸೊಸೆ ಅಂತ ಹೇಳಿದ್ರು ನನಗೇನೂ ಬೇಜಾರಿಲ್ಲ ಹೇಳ್ರಿ. ಆದ್ರೆ ನಾನು ಬರಂಗಿಲ್ಲ. ನೀವು ಬರಬೇಡ ಅಂದಲೇ ನಾನು ಯಾಕೆ ಬರಲಿ ಅತ್ತಿ? ಅಕ್ಕೆ ನನ್ನ ಮನೆ ಸೊಸೆ ಆಗಬೇಕಾಗಿತ್ತ ಸಂಜು ನನ್ನ. ಆದ್ರೆ ನೀನು ಬಂದ ಅದನ್ನೆಲ್ಲ ಹಾಳು ಮಾಡಿಬಿಟ್ಟು. ಆಕೆಗೂ ಇನ್ನು ನೀನು ಈ ಮನೆ ಸೊಸೆ ಅನ್ನೋದು ಗೊತ್ತಿಲ್ಲ. ಅದಾಕಿ ನನ್ನ ಮಗನ ಪ್ರೀತಿ ಮಾಡಕತ್ತಾಳ. ಏನು ಮಾಡೋದು ಅವಂಗ? ಅದನ್ನಾಕಿ ಹೇಳೋದನ್ನ ಪ್ರೀತಿ ಮಾಡತ್ತಾಳ. ಅದ ತಪ್ಪಾಗೈತಿ. ಆಕೆ ಅವಾಗ ಹೇಳಿದ್ರೆ ಅವಂಗ ನಿನ್ನ ಮ್ಯಾಗ ಪ್ರೀತಿ ಆಗ್ತಿತ್ತೋ ಇಲ್ಲೋ, ಅಥವಾ ಆಕಿನ ಪ್ರೀತಿ ಮಾಡ್ತಿದ್ದೋ ಇಲ್ಲ ಅನ್ನೋದು ಗೊತ್ತಾರ ಆಗ್ತಿತ್ತು. ಈಗ ನೀನು ಹಾಳಾದಾಕಿನ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದು ಇಟ್ಕೊಂಡು ಕುಂತ್ಬಿಟ್ಟಾನ. ಈಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕಾಗೈತಿ. ಮೊದಲೇ ನಾವು ಸಣ್ಣವರಿದ್ದಾಗ ಮಾತಾಡ್ಕೊಂಡು ಬಿಟ್ಟಿದ್ದು ನಿನ್ನ ಮಗಳನ್ನ ಅಂತ ಗೊತ್ತಾನಂತ ಹೇಳಿ. ಈಗ ಏನು ಮಾಡ್ಬೇಕು ಅನ್ನೋದು ಒಂದು ತಿಳಿವಾತು. ಈ ಹಾಳಾದ ಹೆಣ್ಣಿಂದ ನನ್ನ ಫ್ರೆಂಡ್ಶಿಪ್ ಎಲ್ಲ ಹಾಳಾಗೋಗ್ಬಿಡ್ತೈತೆ ಏನೋ. ಹೋಗಿನ ನಾನು ಮುಂದೆ ಇಲ್ಲೇ ಯಾಕೆ ನಿಂತಿದ್ದಿ? ಗ್ಲಾಸ್ ತೊಗೊಂಡು ಏನು ಹೋಗಿಲ್ಲ ಮಸಡಿಗೆ? ಗ್ಲಾಸ್ ಕೊಡಿ ಅಮ್ಮರ, ತೊಗೊಂಡು ಹೋಗ್ತಾನು. ತಗೋ, ನಿನ್ನ ಮಕ್ಕಕ್ಕೆ ಒಗಿತಾನೆ ಇದನ್ನೆಲ್ಲ. ಅಮ್ಮ, ಅಯ್ಯೋ ಅತ್ತೆ, ಏನು ಮಾಡಿದ್ರಿ ನೀವು? ಅದು ಚಹಾ ಇನ್ನೂ ಸುಡ್ತಾ ಇತ್ತು, ಹಾಗೆ ಮುಖದ ಮೇಲೆ ಎರಚ್ಬಿಟ್ರಲ್ಲ ಅತ್ತೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಎರಚಿದ್ರಿ ಅಮ್ಮ. ಅಯ್ಯೋ ಸುಡ್ತಾ ಇದೆ, ಅಯ್ಯೋ ಅಮ್ಮ. ಹಾಳಾದಕ್ಕೆನೇ ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಯಾಕಾಗ್ತಿತ್ತು? ಮತ್ತೆ ಬಂದ ಗ್ಲಾಸ್ ಕೊಡ್ರಂತ ಬಂದ ಮುಂದೆ ಹೋಗೋದು ಅಂತ ಹೇಳಾಕತ್ತಾನ. ನಾಯಿ ಹಂಗೆ ಹೋಗೋದು ಬಿಟ್ಟು ಮತ್ತೆ ಬಂದು ಯಾಕೆ ನನ್ನ ಮುಂದೆ ನಿಂತಿ? ಅದಕ್ಕೆ ಸಿಟ್ಟಿನಾಗ ಗೊಜ್ಜಿನಿ ನಡೆದ್ಬಿಡಿ ಈಗ ಇಲ್ಲಿಂದ. ಅಯ್ಯೋ ದೇವ್ರೆ, ಮಗ ತುಂಬ ಹುರಿತಾ ಇದೆಯಲ್ಲ, ಏನು ಮಾಡಲಿ? ಅಯ್ಯೋ ನಾನು ಯಾಕಾದರೂ ಇಲ್ಲಿ ಬಂದು ಏನೋ. ಅಯ್ಯೋ ಏನು ಮಾಡಲಿ ಇವಾಗ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಹಾಳಾದಾಗಿ ತೊಗೊಂಬಂದು ನನಗೆ ಇಲ್ಲಿ ಉಪದೇಶ ಮಾಡಕ್ಕೆ ಬರ್ತಾಳೆ. ಉಪದೇಶ ಈಕಿ ಸಲುವಾಗಿ ನಾನು ಎಲ್ಲರ ಕಡೆಯಿಂದ ಅನಿಸ್ಕೋಬೇಕಾಗೈತಿ. ನನ್ನ ಫ್ರೆಂಡ್ಗೆ ನಾನು ಹೆಂಗಂತ ಮುಖ ತೋರಿಸ್ಬೇಕು ಅನ್ನೋದು ಗೊತ್ತಾಗತ್ತೆ. ಆಕೆ ಏನಾರ ಬಂದು ಕೇಳಿದ್ರೆ ನಾನು ಏನು ಹೇಳಲಿ? ಎಲ್ಲ ಆಗಿದ್ದು ಈ ಹಾಳಾದಕ್ಕಿನಿಂದನ. ಹೋಗಿ ಸಾಯ ಕಡೆ.